ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ದೇಹಕ್ಕೆ ತಂಪಾಗುವ ಒಂದೊಳ್ಳೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಮೊಸರು ಬುತ್ತಿ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಅನ್ನ ಮಾಡ್ಕೊಳ್ಳೋಣ. ಕುಕ್ಕರ್ಗೆ 2 ಗ್ಲಾಸ್ ತೊಳೆದ ಅಕ್ಕಿ ಹಾಕೋಣ. ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅಂದರೆ ಮಾಮೂಲಿ ನೀವು ಬಳಸುವ ಅಕ್ಕಿನೇ ಹಾಕ್ಬೋದು. ಬಟ್ ರೇಷನ್ ಅಕ್ಕಿಲಿ ಮಾಡಿದರೆ ಬುತ್ತಿ ರುಚಿಯಾಗುತ್ತೆ. ನಂತರ 4 ಗ್ಲಾಸ್ ನೀರು ಹಾಕೋಣ. ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಬುತ್ತಿಗೆ ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಅನ್ನ ಸಪ್ಪೆ ಸಪ್ಪೆ ಅನ್ಸಲ್ಲ. ನಂತರ ಕುಕ್ಕರ್ ಕ್ಲೋಸ್ ಮಾಡಿ ಒಲೆ ಹತ್ತಿಸಿ ಅನ್ನ ಮಾಡಲು ಇಡೋಣ. 4 ವಿಸಿಲ್ ಕೂಗಲಿ. ಅಷ್ಟರಲ್ಲಿ ಶುಂಠಿ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 2 ಇಂಚು ಶುಂಠಿ ಹಾಕಿ 1ರಿಂದ 2 ಸ್ಪೂನ್ ಅಷ್ಟೇ ನೀರು ಹಾಕಿ ನೈಸಾಗಿ ರುಬ್ಬೋಣ. ನೋಡಿ, ರುಬ್ಬಾಗಿದೆ. ಈಗ ಒಂದು ಕುಟ್ಟಾಣೆಗೆ 7ರಿಂದ 8 ಗಡ್ಡೆ ಬೆಳ್ಳುಳ್ಳಿ ಹಾಕಿ ಜಜ್ಜೋಣ. ಫ್ರೆಂಡ್ಸ್, ಈ ಬುತ್ತಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ತುಂಬ ಸಣ್ಣದಾಗಿ ಜಜ್ಕೋಬಾರ್ದು. ಬೆಳ್ಳುಳ್ಳಿ ಹೆಸಳು ಓಪನ್ ಆದರೆ ಸಾಕು. ನೋಡಿ, ಈ ಥರ ಇರಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಲೆ ಅಂಟಿಸಿ ಒಂದು ಕಡಾಯಿ ಇಟ್ಟು ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿದರೆ ನೋಡಿ ಒಗ್ಗರಣೆ ರೆಡಿಯಾಗುತ್ತೆ. ಈ ಥರ ಇರಬೇಕು. ಈಗ ಈ ಒಗ್ಗರಣೆ ತಣ್ಣಗಾಗಲಿ. ಇತ್ತ ವಿಸಿಲು ಬಂದಾಗಿದೆ, ಆರಲಿ. ಅಷ್ಟರಲ್ಲಿ ರುಬ್ಬಿದ ಶುಂಠಿಗೆ ಅರ್ಧ ಕಪ್ ಹಾಲು ಹಾಕಿ ಶುಂಠಿ ರಸನ ಸೋಸ್ಕೊಳ್ಳೋಣ. ಫ್ರೆಂಡ್ಸ್, ಬುತ್ತಿಗೆ ನೀರು ಹಾಕಬಾರ್ದು, ಅದಕ್ಕಾಗಿ ಹಾಲು ಹಾಕಿ ಶುಂಠಿ ರಸನ ತೆಗೆದುಕೊಳ್ಬೇಕು. ಈಗ ಒಂದು ಬೌಲ್ಗೆ ಸೋಸ್ಕೊಳ್ಳೋಣ. ಈ ಥರ 1 ಸ್ಪೂನಿಂದ ಪ್ರೆಸ್ ಮಾಡಿದರೆ ರಸ ಎಲ್ಲ ಬಿಡುತ್ತೆ. ನೋಡಿ, ಶುಂಠಿ ರಸ ತೆಗೆದಾಗಿದೆ. ಫ್ರೆಂಡ್ಸ್, ಕುಕ್ಕರ್ ಆರಿದೆ. ಓಪನ್ ಮಾಡಿ ಈಗ ಅನ್ನನ ಒಂದು ಪರಾತಕ್ಕೆ ಹಾಕಿ ಆರಲು ಬಿಡೋಣ. ಫ್ರೆಂಡ್ಸ್, ಇಲ್ಲಿ ಅನ್ನ ಕಂಪ್ಲೀಟಾಗಿ ತಣ್ಣಗಾಗಬೇಕು, ಹಾಗಾಗಿ ಪರಾತಕ್ಕೆ ಹರಡ್ಕೊಳ್ಳೋಣ. ಅನ್ನ ಬಿಸಿ ಇದ್ದಾಗ ಬುತ್ತಿ ಮಾಡಿದರೆ ಹಬೆಯಾಗಿ ಬುತ್ತಿ ಬೇಗ ಕೆಟ್ಟು ಹೋಗುತ್ತೆ. ಫ್ರೆಂಡ್ಸ್, ಹಾಗಾಗಿ ಅನ್ನ ಆರಿರಬೇಕು. ಈಗ ಅನ್ನ ಆರಿದೆ. ಮಾಡಿರೋ ಒಗ್ಗರಣೆ ಹಾಕೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಾಗೆ ಸ್ಪೂನಿಂದ ಸ್ವಲ್ಪ ಅನ್ನನ ಸ್ಮ್ಯಾಶ್ ಮಾಡೋಣ. ನಂತರ ಶುಂಠಿ ಹಾಲನ್ನು ಹಾಕೋಣ. ಫ್ರೆಂಡ್ಸ್, ಇಲ್ಲಿ ಶುಂಠಿ ಬಾಯಿಗೆ ಸಿಕ್ಕರೆ ನಡೆಯುತ್ತೆ ಅಂದರೆ ಹಾಲನ್ನ ಸೋಸ್ಕೊಳೋದೇನು ಬೇಡ. ಈಗ 2 ಸೌಟ್ ಮೊಸರನ್ನ ಹಾಕಿ ಚೆನ್ನಾಗಿ ಹೊಂದೋ ಹಾಗೆ ಮಿಕ್ಸ್ ಮಾಡೋಣ. ನೋಡಿ, ಈಗ ಮಿಕ್ಸ್ ಆಗಿದೆ. ಬುತ್ತಿ ಸ್ವಲ್ಪ ಗಟ್ಟಿ ಅನಿಸಿದಾಗ ಇನ್ನಷ್ಟು ಹಾಲು ಹಾಕಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಬುತ್ತಿಗೆ ಹಾಲು ಹಾಕೋದ್ರಿಂದ ಬೇಗ ಹುಳಿನೂ ಆಗೋಲ್ಲ, ಹಾಗೆ ಮಿಕ್ಕಿದ್ರೂ ಬೇಗ ಕೆಡೋಲ್ಲ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ಹಾಲು ಹಾಕಿ ಅದರಲ್ಲಿ ಕೈ ಎದ್ದಿ ಈಗ ಉಂಡೆ ಮಾಡೋಣ. ಕೈಗೆ ಹಾಲು ಹಚ್ಕೊಂಡು ಉಂಡೆ ಮಾಡೋದ್ರಿಂದ ಕೈಗೆ ಅಂಟೋಲ್ಲ. ನೋಡಿ, ಈ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹೀಗೆ ಎಲ್ಲ ಉಂಡೆನೂ ಮಾಡ್ಕೊಳ್ಳೋಣ. ಎಲ್ಲ ಬುತ್ತೆ ಉಂಡೆನೂ ಮಾಡಾಯಿತು. ಫ್ರೆಂಡ್ಸ್, ಈಗ ಶುಂಠಿ ಬೆಳ್ಳುಳ್ಳಿ ಮೊಸರು ಬುತ್ತಿ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಬುತ್ತಿನ ಕಡಲೆ ಪುಡಿ ಚಟ್ನಿ ಅಥವಾ ಶೇಂಗಾ ಪುಡಿ ಚಟ್ನಿ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನಾ ಮಾಡಿರೋ ಬುತ್ತಿ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.